ಅಂದ್ಕೊಳ್ಳಿ. ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಯು, ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ವಿ ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು ಯು ವಿ ಡಬ್ಲ್ಯೂ, ಫೈಂಡ್ ದ ವ್ಯಾಲ್ಯೂ ಆಫ್ ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಡಿವೈಡ್ ಬೈ ಡೋ ಆಫ್ ಯು ಕಾಮ ವಿ ಕಾಮ ಡಬ್ಲ್ಯೂ. ಇಲ್ಲಿ ಮೇಲ್ಗಡೆ ಏನಿದೆ, ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ಇಲ್ಲಿ ಏನಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಎಕ್ಸ್ ಈಸ್ ಈಕ್ವಲ್ ಟು ಅಂತ ಇಲ್ಲ, ವೈ ಈಸ್ ಈಕ್ವಲ್ ಟು ಅಂತ ಇಲ್ಲ, ಝೆಡ್ ಈಸ್ ಈಕ್ವಲ್ ಟು ಇದೆ, ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲ, ವೈ ಈಸ್ ಈಕ್ವಲ್ ಟು ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಏನು, ಯು ಗಿವನ್ನು. ನೆಕ್ಸ್ಟ್ ಏನು, ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ವಿ. ನೆಕ್ಸ್ಟ್ ಏನು, ಝೆಡ್ ಈಸ್ ಈಕ್ವಲ್ ಟು ಯು ವಿ ಡಬ್ಲ್ಯೂ. ಗೊತ್ತಾಗ್ತಿದೆಯಾ? ನಮಗೇನು ಬೇಕು, ಎಕ್ಸ್ ಮತ್ತು ವೈ ಈಸ್ ಈಕ್ವಲ್ ಟು, ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಝೆಡ್ ಈಸ್ ಈಕ್ವಲ್ ಟು ಬೇಕು. ಅದಕ್ಕೇನು ಮಾಡಬೇಕು, ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ, ಇದನ್ನ 2 ಅಂದ್ಕೊಳ್ಳಿ, ಇದನ್ನ 3. 1 ಮೈನಸ್ 2 ಮಾಡಿ. ಏನು ಮಾಡಬೇಕು, ಇಕ್ವೇಷನ್ 1 ಮೈನಸ್ 2. 1 ಲೆಫ್ಟ್ ಹ್ಯಾಂಡ್ ಏನು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. 2ದು ಲೆಫ್ಟ್ ಹ್ಯಾಂಡ್ ಏನು, ವೈ ಪ್ಲಸ್ ಝೆಡ್ ಅಲ್ವಾ. ಮೈನಸ್ 2 ಮಾಡಿದಾಗ ಇದ್ರ ಸೈನ್ ಚೇಂಜ್ ಮಾಡ್ಬಿಡಿ, ಹೇಳಿ, ಮೈನಸ್ ವೈ ಮೈನಸ್ ಝೆಡ್, ಕರೆಕ್ಟ್ ಅಲ್ವಾ. ಈಗ ರೈಟ್ ಹ್ಯಾಂಡ್, 1 ರೈಟ್ ಹ್ಯಾಂಡ್ ಏನು, ಯು, ಗೊತ್ತಾಗ್ತಿದೆಯಲ್ವಾ. 2ದು ರೈಟ್ ಹ್ಯಾಂಡ್ ಏನು, ವಿ, ಯು ಮೈನಸ್ ವಿ. ಈಗ ವೈ ವೈನ ಕ್ಯಾನ್ಸಲ್ ಮಾಡಿ, ಝೆಡ್ ಝೆಡ್ನ ಕ್ಯಾನ್ಸಲ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು ಏನು, ಯು ಮೈನಸ್ ವಿ. ನೋಡಿ ಎಕ್ಸ್ ಸಿಕ್ತು, ಅರ್ಥ ಆಯ್ತಲ್ವಾ. ಈಗ ಅದೇ ಥರ ಸೇಮ್ ಪ್ರೊಸೀಜರ್ ವೈಗೆ ಮಾಡಬೇಕು. ಯಾವುದಕ್ಕೆ ಮಾಡಬೇಕು, ವೈಗೆ. ಯಾವ ಥರ ಮಾಡ್ತೀರಾ ಹೇಳಿ. ಈಗ 2 ಮೈನಸ್ 3 ಮಾಡಿ, ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 3. ಅರ್ಥ ಆಗ್ತಿದೆಯಲ್ವಾ. 2ದು ಲೆಫ್ಟ್ ಹ್ಯಾಂಡ್ ಏನು, ವೈ ಪ್ಲಸ್ ಝೆಡ್ಡು. 3ದು ಲೆಫ್ಟ್ ಹ್ಯಾಂಡ್ ಏನು, ಝೆಡ್ಡು. ಆದರೆ ನಾವೇನು ಬರಿಬೇಕಿಲ್ಲಿ, ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟು 2ದು ರೈಟ್ ಹ್ಯಾಂಡ್ ಏನು, ವಿ. 3ದು ರೈಟ್ ಹ್ಯಾಂಡು ಮೈನಸ್ ಯು ವಿ ಡಬ್ಲ್ಯೂ. ನೋಡಿ ಝೆಡ್ ಝೆಡ್ ಕ್ಯಾನ್ಸಲ್ ಆದರೆ ವಿ ಮೈನಸ್ ಯು ವಿ ಡಬ್ಲ್ಯೂ. ಗೊತ್ತಾಗ್ತಿದೆಯಲ್ವಾ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಝೆಡ್ ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಹೇಳಿ, ಎಕ್ಸ್ ಅಂದರೆ ಏನು, ಯು ಮೈನಸ್ ವಿ. ವೈ ಅಂದ್ರೇನು, ವಿ ಮೈನಸ್ ಯು ವಿ ಡಬ್ಲ್ಯೂ. ಝೆಡ್ ಅಂದರೆ ಏನು, ಯು ವಿ ಡಬ್ಲ್ಯೂ. ಬೇಕಾಗಿರೋದೇನು, ಡೋ ಆಫ್, ಇದು ಸೊಲ್ಯೂಷನ್. ಇಲ್ಲಿಂದ ಬೇಕಾಗಿರೋದೇನು, ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಡಿವೈಡ್ ಬೈ ಡೋ ಆಫ್ ಯು ಕಾಮ ವಿ ಕಾಮ ಡಬ್ಲ್ಯೂ. ಅದಕ್ಕೇನು ಮಾಡಬೇಕು, ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಡಿವೈಡೆಡ್ ಬೈ, ಹೇಳಿ, ಡೋ ಆಫ್ ಯು ಕಾಮ ವಿ ಕಾಮ ಡಬ್ಲ್ಯೂ ಈಸ್ ಈಕ್ವಲ್ ಟು. ಇದಕ್ಕೆ ಫಾರ್ಮುಲಾ ಏನು ಬರೀಬೇಕೀಗ, ಡೋ ಎಕ್ಸ್ ಬೈ ಡೋ ಯು, ಡೋ ಎಕ್ಸ್ ಬೈ ಡೋ ವಿ, ಡೋ ಎಕ್ಸ್ ಬೈ ಡೋ ಡಬ್ಲ್ಯೂ. ಗೊತ್ತಾಗ್ತಿದೆಯಲ್ವಾ. ಹೇಳಿ, ಏನು ಬರೀತೀರಾ ಇಲ್ಲಿ, ಡೋ ಎಕ್ಸ್ ಬೈ ಡೋ ಯು, ಡೋ ಎಕ್ಸ್ ಬೈ ಡೋ ವಿ, ಡೋ ಎಕ್ಸ್ ಬೈ, ನೆಕ್ಸ್ಟು ಡೋ ವೈ ಬೈ ಡೋ ಯು, ಡೋ ವೈ ಬೈ ಡೋ ವಿ, ಡೋ ವೈ ಬೈ ಡೋ ಡಬ್ಲ್ಯೂ. ನೆಕ್ಸ್ಟು ಡೋ ಝೆಡ್ ಬೈ ಡೋ ಯು, ಡೋ ಝೆಡ್ ಬೈ ಡೋ ವಿ, ಡೋ ಝೆಡ್ ಬೈ ಡೋ ಡಬ್ಲ್ಯೂ. ಅರ್ಥ ಆಯ್ತಲ್ವಾ. ಈಗ ಎಕ್ಸ್ ಎಲ್ಲಿದೆ, ಇಲ್ಲಿದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ, 2 ಟರ್ಮ್ ಇದೆ, ಯು ಮತ್ತು ವಿ. ಫಸ್ಟ್ ಟರ್ಮಲ್ಲಿ ಯು ಇದೆಯಾ, ಯುಗೆ ಡಿಫ್ರೆನ್ಷಿಯೇಷನ್ ಏನು, 1. ಸೆಕೆಂಡ್ ಟರ್ಮಲ್ಲಿ ಯು ಇದೆಯಾ, ಇಲ್ಲ ಅಂದರೆ 0. ಪಾರ್ಷಿಯಲ್ ಮಾಡೋದು ಈ ಥರ. ಗೊತ್ತಾಗ್ತಿದೆಯಲ್ವಾ. ಈಗ ಡೋ ಎಕ್ಸ್ ಬೈ ಡೋ ವಿ, ಡೋ ಎಕ್ಸ್ ಬೈ ಡೋ ವೈ ಅಂದರೆ ಇದು ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವಿ. ಇಲ್ಲಿರೋದು 2 ಟರ್ಮು. ಫಸ್ಟ್ ಟರ್ಮಲ್ಲಿ ವಿ ಇದೆಯಾ, ಅದಕ್ಕೆ 0 ಮೈನಸ್ 1. ಗೊತ್ತಾಗ್ತಿದೆಯಲ್ವಾ. ಡೋ ಎಕ್ಸ್ ಬೈ ಡೋ ಡಬ್ಲ್ಯೂ, ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಡಬ್ಲ್ಯೂ ಮಾಡಿದಾಗ ಫಸ್ಟಲ್ಲಿ ಡಬ್ಲ್ಯೂ ಇದೆಯಾ, ಮೈನಸ್ 0. ಈಗ ವೈನ ವಿತ್ ರೆಸ್ಪೆಕ್ಟ್ ಟು ಯು, ವೈ ಅಂದರೆ ಇದಲ್ವಾ. ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಫಸ್ಟ್ ಟರ್ಮಲ್ಲಿ ಯು ಇದೆಯಾ, 0
ಸೆಕೆಂಡ್ ಟರ್ಮಲ್ಲಿ ಯು ಇದೆಯಾ? ಇದ್ದರೆ ಬೇರೆದನ್ನ ಹಂಗೆ ಇಟ್ಕೋಬೇಕು. ಇಲ್ಲಿ ಮೈನಸ್ ಹಂಗೆ ಇಟ್ಕೊಳ್ಳಿ, ವಿ ಡಬ್ಲ್ಯೂನ ಹಂಗೆ ಇಟ್ಕೊಳ್ಳಿ. ಯುಗೆ ಡಿಫ್ರೆನ್ಷಿಯೇಷನ್ ಏನು? 1. ವೈನ ವಿತ್ ರೆಸ್ಪೆಕ್ಟ್ ಟು ವಿ ಮಾಡಿದಾಗ ಫಸ್ಟ್ ಟರ್ಮಲ್ಲಿ ವಿ ಇದೆಯಾ? ಇದೆಯಲ್ಲ ವಿ. ವಿಗೇನು 1 ಮೈನಸ್ ಇಲ್ಲಿ ವಿ ಇದೆಯಾ? ಇದ್ರೆ ಏನು ಮಾಡಬೇಕು? ಯು ಡಬ್ಲ್ಯೂನ ಹಂಗೆ ಇಟ್ಕೊಂಡು ವಿಗೆ ಏನು ಡಿಫ್ರೆನ್ಷಿಯೇಷನ್ನು 1. ಗೊತ್ತಾಗ್ತಿದೆಯಲ್ವಾ? ಈಗ ಡೋ ವೈ ಬೈ ಡೋ ಡಬ್ಲ್ಯೂ, ವೈನ ವಿತ್ ರೆಸ್ಪೆಕ್ಟ್ ಟು ಡಬ್ಲ್ಯೂ. ಇಲ್ಲಿ ಡಬ್ಲ್ಯೂ ಇದೆಯಾ? ಇಲ್ಲ ಅಂದರೆ 0 ಮೈನಸ್ ಇಲ್ಲಿ ಡಬ್ಲ್ಯೂ ಇದೆಯಾ? ಏನಾಗುತ್ತೆ? ಯು ವಿ ಇಂಟು 1. ನೆಕ್ಸ್ಟ್ ಝೆಡ್ನ ವಿತ್ ರೆಸ್ಪೆಕ್ಟ್ ಟು ಯು. ಇಲ್ಲಿ ಯು ಇದೆ, ಎಷ್ಟು ಟರ್ಮ್ ಇದೆ ಇಲ್ಲಿ? ಒಂದೇ ಇರೋದು. ಗೊತ್ತಾಗ್ತಿದೆಯಲ್ವಾ? ಇಂಟುನ ಒಂದೇ ಟರ್ಮ್ ಅಂದ್ಕೊಳ್ಳಿ. ಈ ಥರ ಸಪ್ರೇಟ್ ಇದ್ದರೆ ಮೈನಸ್ಸು, ಈ ಮೈನಸ್ ಪ್ಲಸ್ಸಿನ ಸಪ್ರೇಟ್ ಮಾಡಿದ್ರೆ 2 ಟರ್ಮ್ ಅಂದ್ಕೊಳ್ಳಿ. ಈ ಥರ ಇಲ್ಲಿ ಎಷ್ಟಿದೆ ಟರ್ಮ್ಸು? 1 ಟರ್ಮ್. ಇಲ್ಲಿ ಯು ಇದೆಯಾ? ಯು ಇದೆಯಾ ಅಲ್ವಾ? ವಿ ಡಬ್ಲ್ಯೂನ ಹಂಗೆ ಇಟ್ಕೊಳ್ಳಿ. ಯುಗೆ ಡಿಫ್ರೆನ್ಷಿಯೇಷನ್ ಏನು? 1. ಇಲ್ಲಿ ವಿ ಇದೆಯಾ? ಯು ಡಬ್ಲ್ಯೂನ ಹಂಗೆ ಇಟ್ಕೊಳ್ಳಿ. ವಿಗೆ ಡಿಫ್ರೆನ್ಷಿಯೇಷನ್ ಏನು? 1. ಇಲ್ಲಿ ಡಬ್ಲ್ಯೂ ಇದೆಯಾ? ಝೆಡ್ಗೆ ವಿತ್ ರೆಸ್ಪೆಕ್ಟ್ ಟು ಡಬ್ಲ್ಯೂ. ಯು ವಿನ ಹಂಗೆ ಇಟ್ಕೊಳ್ಳಿ. ಡಬ್ಲ್ಯೂಗೇನು 1. ಯು ವಿನ ಡಬ್ಲ್ಯೂಗೆ ಏನೈತಿ ಇದು ಹೇಳಿ? 1 ಮೈನಸ್ 0 ಅಂದರೆ ಮೈನಸ್ ಪಿ ಡಬ್ಲ್ಯೂ. ಇಲ್ಲಿ 0 ಮೈನಸ್ 1 ಅಂದರೆ ಇಲ್ಲಿ 1 ಮೈನಸ್ ಯು ಡಬ್ಲ್ಯೂ. ಇದು ನೆಕ್ಸ್ಟ್ 0 ಮೈನಸ್ 0 ಅಂದರೆ ಇಲ್ಲಿ ಇಲ್ಲೇನು ಬರ್ಕೋಬೇಕು? ಪ್ಲಸ್ ಮೈನಸ್ ಪ್ಲಸ್. ಗೊತ್ತಾಗ್ತಿದೆಯಲ್ವಾ? ಈಗ ಡಿಟರ್ಮಿನೆಂಟ್ ಯಾವ ಥರ ಮಾಡೋದು ಹೇಳಿ? ಫಸ್ಟು +1 ಬರ್ಕೊಳ್ಳಿ. +1 ಬರೆದು ರೋ ಕಾಲಮ್ನ ತೆಗೀರಿ ಕರೆಸ್ಪಾಂಡಿಂಗ್. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಹೇಳಿ 1 ಇಂಟು ಯು ವಿ ಅಂದರೆ ಯು ವಿ ಮೈನಸ್ ಇಂಟು ಪ್ಲಸ್ ಯು ಡಬ್ಲ್ಯೂ ಇಂಟು ಯು ವಿ ಅಂದರೆ ಯು ಸ್ಕ್ವೇರ್ ವಿ ಡಬ್ಲ್ಯೂ ಮೈನಸ್ ಯು ವಿ ಇಂಟು ಯು ಡಬ್ಲ್ಯೂ ಅಂದರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್. ಈ ಕಡೆ ಮಲ್ಟಿಪ್ಲೈ ಮಾಡಿದಾಗ 1 ಇಂಟು ಯು ಅಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು 1 ಇಂಟು ಯು ವಿ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಏನು? ಮೈನಸ್ಸು ಯು ಡಬ್ಲ್ಯೂ ಇಂಟು ಯು ವಿ ಅಂದರೆ ಏನಾಗುತ್ತೆ? ಯು ಸ್ಕ್ವೇರ್ ವಿ ಡಬ್ಲ್ಯೂ ಆಗುತ್ತೆ. ಈಗ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಫಸ್ಟು ಏನು ಬರ್ಕೋಬೇಕು? +1 ಬರೆದು ಈ ರೋ ಕಾಲಮ್ನ ತೆಗೆದ್ಬಿಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈ ರೋ ಈ ಕಾಲಮ್ ಬಿಟ್ಬಿಡಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಸೈನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಆನ್ಸರಲ್ಲಿ ಏನು ಸೈನ್ ಬರುತ್ತೆ ಅದು ಬರೀರಿ. ಈಗ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಮೈನಸ್ ಯು ಸ್ಕ್ವೇರ್ ವಿ ಡಬ್ಲ್ಯೂ ಬರುತ್ತೆ ಆನ್ಸರ್. ಆದರೆ ಇಲ್ಲೇನು ಮಾಡಬೇಕು? ಈ ಥರ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಚೇಂಜ್ ಮಾಡಬೇಕು. ಮೈನಸ್ ಇದ್ದರೆ ಏನು ಬರ್ಕೋಬೇಕು? ಡಿಟರ್ಮಿನೆಂಟಲ್ಲಿ ಆ ಥರ ಮಾಡಬೇಕು. ಯು ಸ್ಕ್ವೇರ್ ವಿ ಡಬ್ಲ್ಯೂ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಹೇಳಿ ಮೈನಸ್ ಇಂಟು ಮೈನಸ್ ಈ ರೋ ಕಾಲಮ್ ಬಿಡಿ. ಫಸ್ಟ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಹೇಳಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ನ ಮೈನಸ್ಸೇ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಈ ಕಾಲಮು ಮತ್ತು ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮ್ನ ಬಿಡಬೇಕು. ಎಷ್ಟು ಉಳೀತು ಎಲಿಮೆಂಟ್ಸು? 4. ಇದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಆವಾಗ ಏನು ಬರುತ್ತೆ? ಸೈನ್ ಅದೇ ಬರ್ಕೋಬೇಕು. ಯು ವಿ ಸ್ಕ್ವೇರ್ ಡಬ್ಲ್ಯೂ ಬರುತ್ತೆ. ಮೈನಸ್ ಏನು? ಯು ವಿ ಸ್ಕ್ವೇರ್ ಡಬ್ಲ್ಯೂ. ಈಗ ಉಳಿದಿರೋದು 2 ಎಲಿಮೆಂಟ್ ಯಾವುದು? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೇನು ಬರುತ್ತೆ? ಮೈನಸ್ ಯು ವಿ ಸ್ಕ್ವೇರ್ ಡಬ್ಲ್ಯೂ. ನಾವು ಅದನ್ನ ಯಾವ ಥರ ಬರೀಬೇಕು? ಪ್ಲಸ್ಸು. ಹಿಂಗೆ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಸೈನ್ ಇರಲಿ. ಈ ಕಡೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇರೋದನ್ನ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ಸು. ಏನಾಯಿತು? ಯು ವಿ ಸ್ಕ್ವೇರ್ ಡಬ್ಲ್ಯೂ. ನೆಕ್ಸ್ಟು ಪ್ಲಸ್ 0 ಇಂಟು ಎನಿಥಿಂಗ್ ಇಸ್ 0. ಅದಕ್ಕೆ ಬರೀ +0 ಬರೀರಿ. ಆಯ್ತಲ್ವಾ? ಈಗೇನಾಗುತ್ತೆ ಇದು ಹೇಳಿ? +1 ಅರ್ಥ ಆಗ್ತಿದೆಯಲ್ವಾ? ಯು ವಿ ಈಸ್ ಈಕ್ವಲ್ ಟು ಅಂತ ಬರ್ಕೋತೀನಿ. +1 ಇಂಟು ಯು ವಿ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ ಮೈನಸ್ ಯು ಸ್ಕ್ವೇರ್ ವಿ ಡಬ್ಲ್ಯೂ ಇದೆ. ಇಲ್ಲಿ ಪ್ಲಸ್ ಯು ಸ್ಕ್ವೇರ್ ವಿ ಡಬ್ಲ್ಯೂ ಇದೆ. ಕ್ಯಾನ್ಸಲ್ ಆಗುತ್ತಲ್ವಾ? ಬರೀ ಏನು ಉಳಿಯುತ್ತೆ ಇಲ್ಲಿ? ಯು ವಿ.
ಯು ವಿ ಮೈನಸ್ 0 ಯು ವಿ ಪ್ಲಸ್ 0 ಅಂದರೂ ಯು ವಿನೇ ಆಗೋದು. ಇದು ಬಿಟ್ಬಿಡಿ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಇದು. ಆಮೇಲೆ ಇಲ್ಲೂ ಕ್ಯಾನ್ಸಲ್ ಆಗಲ್ವಾ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಮೈನಸ್ ಇಲ್ಲಿ ಕ್ಯಾನ್ಸಲ್ ಆದರೆ 0, 0 ಇಂಟು 1 ಏನು 0. ಇಷ್ಟೇ ಸಾಕು, ಇಷ್ಟು ಬಡಿದ್ರೆ ಸಾಕು. ಆನ್ಸರ್ ಏನು ಯು ವಿ. ಅರ್ಥ ಆಯ್ತಲ್ವಾ?